ಯಾವ ಹೂವು ಯಾರ ಮುಡಿಗೋ ಭಾಗ 173. ಪಂಕಜ್ ಮನೆಗೆ ಬಂದ ವಿಕ್ರಮ್ ಸಾನ್ವಿಯನ್ನು ಕಾರ್ನಿಂದ ಇಳಿಸಿದವನು ಮತ್ತೆ ವಾಪಸ್ ಹೋಗಲು ಅನುವಾದಾಗ ಸಾನ್ವಿ ವಿಕ್ರಮ್ ಕುಳಿತಿದ್ದ ಕಡೆ ಬಂದವಳು, ಯಾಕೆ ವಿಕ್ರಮ್ ಸರ್ ಎಲ್ಲಿಗೆ ಹೋಗ್ತಿದ್ದೀರಾ, ಅದು ಊಟನೂ ಮಾಡದೆ ಎಂದವಳು ತಕ್ಷಣ ಕಾರ್ ಕೀ ತೆಗೆದುಕೊಂಡು ಮನೆಯೊಳಗೆ ಓಡಿದಳು. ಅವಳ ಹಿಂದೆಯೇ ಓಡಿ ಬಂದ ವಿಕ್ರಮ್ ನನ್ನು ತಡೆದ ಪಂಕಜ್, ಯಾಕೋ ಹೀಗೆ ಅವಳ ಹಿಂದೆ ಓಡ್ತಿದ್ಯಾ ಎಂದಾಗ ವಿಕ್ರಮ್, ನಾನು ವಾಪಸ್ ಹೋಗ್ಬೇಕು ಅಂತ ಹೊರಟಿದ್ರೆ ಅವಳು ಕಾರ್ ಕೀ ತಗೊಂಡು ಹೋದ್ಲು ಎಂದವನನ್ನು ಕೈ ಹಿಡಿದು ನಿಲ್ಲಿಸಿದ ಪಂಕಜ್, ಎಲ್ಲಿಗೆ ಹೊರಟಿದ್ದೆ, ಅದು ಊಟನೂ ಮಾಡ್ದೆ. ವಿಕ್ರಮ್, ನನ್ನ ರೂಮ್ಗೆ ಹೋಗ್ತೀನಿ. ಪಲ್ಲವಿ ಅಣ್ಣ ಇನ್ನೂ ಬೇಜಾರ್ ಮಾಡ್ಕೊಂಡಿದ್ದೀರಾ, ಪ್ಲೀಸ್ ನೀವು ಹೀಗೆಲ್ಲ ಇರ್ಬೇಡಿ, ಸುಮ್ನೆ ಬಂದು ಊಟ ಮಾಡಿ ಎಂದವಳು ಅವನ ಕೈ ಹಿಡಿದು ಒಳಗೆ ಎಳೆದುಕೊಂಡು ಹೋದಳು. ಸಾನ್ವಿ ತಾನಿದ್ದ ರೂಮ್ಗೆ ಹೋಗಿ ಕಾರ್ ಕೀ ಬಚ್ಚಿಟ್ಟು ಬಂದವಳು ತಟ್ಟೆಗೆ ಊಟ ಬಡಿಸಿಕೊಂಡು ಊಟ ಮಾಡುತ್ತಿದ್ದಳು. ಆಗ ಅಲ್ಲಿಗೆ ಬಂದ ಪಲ್ಲವಿ ವಿಕ್ರಮ್ನನ್ನು ಕುರಿತು, ಅಣ್ಣ ಕೂತ್ಕೊಳ್ಳಿ ಎಂದು ಹೇಳಿ ತಟ್ಟೆಗೆ ಊಟ ಬಡಿಸಿ ವಿಕ್ರಮ್ಗೆ ಕೊಟ್ಟಳು. ವಿಕ್ರಮ್ ಸಾನ್ವಿಯನ್ನೇ ಗುರಾಯಿಸುತ್ತಾ ಊಟ ಮಾಡುತ್ತಿದ್ದ. ಅದರ ಕಡೆ ಗಮನ ಕೊಡದೆ ಊಟ ಮಾಡುತ್ತಿದ್ದವಳನ್ನು ವಿಕ್ರಮ್, ನೋಡು ಮರ್ಯಾದೆಯಾಗಿ ಕೀ ಕೊಟ್ರೆ ಸರಿ, ಇಲ್ಲ 4 ಬಾರ್ಸಿ ಕೀ ತಗೋತೀನಿ ಎಂದ ಕೋಪದಲ್ಲಿ. ಆಗ ಸಂಜೆ, ಭಾವ ಎಲ್ರೂ ಮಲಗಿದ್ದಾರೆ, ಕೂಗಾಡ್ಬೇಡಿ, ಅಕಸ್ಮಾತ್ ಎಲ್ರಿಗೂ ಎಚ್ಚರ ಆಗಿ ಎದ್ದು ಬಂದು ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಪ್ಲೀಸ್ ಎಂದ ಮೇಲೂ ಧ್ವನಿಯಲ್ಲಿ. ಅವನ ಮಾತು ಕೇಳಿದ ವಿಕ್ರಮ್ ಮಾತನಾಡದೆ ಊಟ ಮುಂದುವರಿಸಿದ. ಪಂಕಜ್ ಪಲ್ಲವಿ ಬಳಿ ಬಂದು ಅವಳ ಕಿವಿಯಲ್ಲಿ, ಏನೇ ಇದು, ಇವರಿಬ್ಬರು ಹತ್ರ ಆಗ್ಲಿ ಅಂತ ನಾವು ಅನ್ಕೊಂಡ್ರೆ ಜಗಳ ಆಡ್ಕೊಂಡು ಇನ್ನೂ ದೂರ ಆಗ್ತಿದ್ದಾರೆ ಎಂದಾಗ ಪಲ್ಲವಿ, ನಿಮ್ಗೆ ಹಾಗನ್ನಿಸ್ತಾ, ನನ್ಗೆ ಇವರಿಬ್ಬರು ಪ್ರೀತಿಯಿಂದ ಜಗಳ ಆಡ್ತಿದ್ದಾರೆ ಅನ್ನಿಸ್ತಿದೆ ನೋಡಿ. ವಿಕ್ರಮಣ್ಣ ಸಾನ್ವಿ ಮೇಲೆ ಕಟ್ಕೊಂಡ ಹೆಂಡತಿ ಮೇಲೆ ಕೋಪ ಮಾಡ್ಕೊಳ್ಳೋ ತರ ಕೋಪ ಮಾಡ್ಕೊಂಡು ಅಧಿಕಾರ ಚಲಾಯಿಸ್ತಿದ್ದಾರೆ, ಅದು ನನ್ನ ಅನುಭವಕ್ಕೆ ಬರ್ತಿದೆ ಎಂದಳು. ಸಂಜಯ್ ಕೂಡ ಇವರ ಮಾತು ಕೇಳಿಸಿಕೊಂಡು, ಎಸ್ ಅತ್ತಿಗೆ, ನೀವು ಹೇಳ್ತಿರೋದು ಸರಿ ಅನ್ನಿಸ್ತಿದೆ ನೋಡಿ. ವಿಕ್ರಮ್ ಭಾವ ಸಾನ್ವಿ ಒಬ್ಬರನ್ನೊಬ್ಬರು ಹೇಗೆ ನೋಡ್ತಿದ್ದಾರೆ ಎಂದಾಗ ಪಂಕಜ್ ಪಲ್ಲವಿ ಅವರ ಕಡೆ ನೋಡಿದರು. ಸಾನ್ವಿ ವಿಕ್ರಮ್ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತಿದ್ದರು. ಅವರಿಬ್ಬರ ನೋಟ ಬೆರೆತಿತ್ತು. ಪಂಕಜ್, ಹೀಗೆ ಜಗಳ ಆಡ್ತಾ ಆಡ್ತಾ ಇವರುಗಳ ಮಧ್ಯೆ ಪ್ರೀತಿ ಹುಟ್ಟಿದ್ರೆ ನನ್ಗೆ ಅದೇ ಸಮಾಧಾನ. ಸಾನ್ವಿ ಮನಸ್ಸಲ್ಲಿ ವಿಕ್ರಮ್ ಬಗ್ಗೆ ತುಂಬಾ ಪ್ರೀತಿ ಇದೆ, ಆದ್ರೆ ವಿಕ್ರಮ್ಗೆ ಇದು ಅರ್ಥ ಆಗ್ಬೇಕು, ಯಾವಾಗ ಅರ್ಥ ಆಗುತ್ತೋ ಆ ದೇವರಿಗೆ ಗೊತ್ತು ಎಂದ. ವಿಕ್ರಮ್ ಸಾನ್ವಿ ಇಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾ ಕುಳಿತಿದ್ದರು. ಅವರನ್ನು ಎಚ್ಚರಿಸಲು ಪಂಕಜ್ ಕೆಮ್ಮಿದ. ಆ ಶಬ್ದವನ್ನು ಕೇಳಿ ಸಾನ್ವಿ ಮತ್ತು ವಿಕ್ರಮ್ ವಾಸ್ತವಕ್ಕೆ ಬಂದರು. ಊಟ ಮುಗಿಸಿದ ನಂತರ ವಿಕ್ರಮ್ ಸಾನ್ವಿಯನ್ನು ಕುರಿತು, ಲೇ ಸಾನ್ವಿ ಕಾರ್ ಕೀ ಕೊಡೆ ಎಂದ ಕೋಪದಲ್ಲಿ. ಸಾನ್ವಿಗೆ ಇದ್ದಕ್ಕಿದ್ದ ಹಾಗೆ ಬದಲಾದ ವಿಕ್ರಮ್ನ ಈ ಭಾಷೆ ಕೇಳಿ ಶಾಕ್ ಆಯ್ತು. ಸಾನ್ವಿಗೆ ಮಾತ್ರ ಅಲ್ಲ, ಅಲ್ಲಿದ್ದ ಎಲ್ಲರಿಗೂ ಶಾಕ್ ಆಯ್ತು. ಆಗ ಸಾನ್ವಿ, ಏನಿದು ವಿಕ್ರಮ್ ಸರ್, ನೀವು ನನ್ನನ್ನ ಈ ರೀತಿ ಮಾತಾಡಿಸ್ತಾ ಇದ್ದೀರಾ, ಲೇ ಕೊಡೆ, ಇದು ಯಾವ ಭಾಷೆ, ನಾನು ನಿಮ್ಮನ್ನ ಎಷ್ಟು ಗೌರವದಿಂದ ಸರ್ ಅಂತೀನಿ, ಹಾಗಿದ್ಮೇಲೆ ನೀವು ನನ್ನನ್ನ ಹಾಗೆ ಗೌರವದಿಂದ ಕರಿಬೇಕು ಅಲ್ವಾ, ನಿನ್ನನ್ನು ನಾನು ಮೇಡಮ್ ಅನ್ಬೇಕಾ, ಅನ್ನಲ್ವೇ, ಅನ್ನಲ್ಲ, ನಿನ್ನನ್ನ ನಾನು ಹೋಗೆ ಬಾರೆ ಕೊಡೆ ಅಂತಾನೆ ಮಾತಾಡಿಸ್ತೀನಿ, ಏನ್ ಮಾಡ್ತೀಯಾ, ನಿಮ್ಗೆ ನಾನೇನು ಮಾಡಕ್ಕಾಗಲ್ಲ ನಿಜ, ಆದರೆ ಇವೆಲ್ಲ ನನ್ಗೆ ಇಷ್ಟ ಆಗಲ್ಲ, ನನಗೆ ಗೌರವ ಕೊಡಲೇಬೇಕು, ಮೇಡಮ್ ಅನ್ನೋದೇನು ಬೇಡ, ಹೋಗಿ ಬನ್ನಿ ಅಥವಾ ಹೋಗು ಬಾ ಅಂತ ಮಾತಾಡ್ಸಿದ್ರೆ ಸಾಕು, ಇನ್ನು ಸ್ವಲ್ಪ ದಿವಸದಲ್ಲಿ ನಾನು ಬೇರೆಯವರ ಹೆಂಡತಿ ಆಗೋಳು, ನನ್ನ ಹತ್ರ ಈ ರೀತಿ ಎಲ್ಲ ಮಾತಾಡಬಾರ್ದು, ಅದು ಕೇಳ್ದವ್ರಿಗೆ ತುಂಬಾ ಕೆಟ್ಟದಾಗಿರುತ್ತೆ ಪ್ಲೀಸ್ ಅಂದಾಗ ವಿಕ್ರಮ್, ಲೇ ನೀನು ನನ್ನ ಅತ್ತೆ ಮತ್ತೆ ಮಾವನ ಮಗಳು, ನನಗೆ ನಿನ್ನನ್ನ ಲೇ ಬಾರೆಲೆ ಅನ್ನೋ ಅಧಿಕಾರ ನನ್ಗೆ ಬಿಟ್ರೆ ಬೇರೆ ಯಾರಿಗೂ ಇಲ್ಲ, ಯಾರು ಏನೇ ಅನ್ಕೊಂಡ್ರು ಪರವಾಗಿಲ್ಲ, ಇನ್ಮೇಲೆ ನಾನು ನಿನ್ನ ಹತ್ರ ಹೀಗೆ ಮಾತಾಡೋದು ಹಾಗಂತ ನಿರ್ಧಾರ ಮಾಡಾಗಿದೆ, ಈ ಕ್ಷಣದಿಂದಾನೇ ನನ್ನ ಭಾಷೆ ನಿನ್ನ ಹತ್ರ ಹೀಗೆ ಇರುತ್ತೆ, ಅದು ಯಾರಿಗೆ ಹೇಳ್ತೀಯಾ, ಏನ್ ಮಾಡ್ಕೋತೀಯ ಮಾಡ್ಕೋ ಹೋಗೆಲೆ, ಯಾರಿಗೂ ಹೇಳಕ್ ಆಗಲ್ಲ, ಏನೂ ಮಾಡಕ್ ಆಗಲ್ಲ, ಆದ್ರೆ ನೀವು ಒಬ್ಬ ಗೌರವಾನ್ವಿತ ಡಾಕ್ಟರ್, ಹಾಗೆ ಹೈಲಿ ಎಜುಕೇಟೆಡ್, ನಿಮ್ಮ ಬಾಯಲ್ಲಿ ಈ ರೀತಿ ಭಾಷೆ ಕೇಳೋಕೆ ಚೆನ್ನಾಗಿರಲ್ಲ, ನೋಡು ಎಜುಕೇಟೆಡ್ ಇರಬಹುದು, ಆದ್ರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾನು ಹಳ್ಳಿಯವನು, ನಮ್ಮ ಭಾಷೆನ ಬಿಟ್ಟು ಕೊಡೋಕೆ ಆಗಲ್ಲ, ನಾನು ಎಲ್ಲರ ಹತ್ರ ಹೀಗೆ ಮಾತಾಡಲ್ಲ, ನಿನ್ನ ಹತ್ರ ಮಾತ್ರ ಮಾತಾಡ್ತೀನಿ, ನೀನು ನನ್ನ ಕೈಯಿಂದ ಕಾರ್ ಕೀ ಕಿತ್ಕೊಂಡು ಬರೋ ಅಷ್ಟು ಸಲಿಗೆ ತಗೊಂಡಿದ್ಯಾ ಅಂದ್ಮೇಲೆ ನಾನು ನಿನ್ನ ಹತ್ರ ಇಷ್ಟು ಸಲಿಗೆ ತಗೋತೀನಿ. ಇನ್ನೂ ಒಂದು ಕಂಡೀಷನ್, ನೀನು ನನ್ನ ವಿಕ್ರಮ್ ಅನ್ಬೇಕು ಇಲ್ಲ ಮಾವ ಅನ್ಬೇಕು, ವಿಕ್ರಮ್ ಸರ್ ಅಂತ ಏನಾದ್ರೂ ಕರೆದ್ಯೋ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಬಿ ಕೇರ್ಫುಲ್, ಹತ್ರ ಆಡೋ ಪ್ರತಿಯೊಂದು ಮಾತನ್ನು ನೀನು ಯೋಚನೆ ಮಾಡಿನೇ ಮಾತಾಡ್ಬೇಕು, ನೀನು ಬೇರೆ ಯಾರ ಹೆಂಡತಿ ಆದ್ರೆ ನನ್ಗೇನು, ನೀನು ನನ್ಗೆ ಮಾವ ಅತ್ತೆ ಮಗಳ, ನನ್ನ ಅತ್ತೆ ಮಗಳನ್ನು ಹಾಗ್ ಮಾತಾಡಿಸ್ಬೇಡ ಹೀಗ್ ಮಾತಾಡಿಸ್ಬೇಡ ಅಂತ ಹೇಳೋ ರೈಟ್ಸ್ ಯಾರಿಗೂ ಇಲ್ಲ,
ನಿನ್ನ ಗಂಡ ಆಗೋನಿಗೂ ಇಲ್ಲ, ಕೊನೆಗೆ ನಿನಗೂ ಇಲ್ಲ ಅಂಡರ್ಸ್ಟ್ಯಾಂಡ್ ಎನ್ನುತ್ತಾ ಕೋಪದಿಂದ ಸಂಜಯ್ ರೂಮ್ ಕಡೆ ಹೋದ. ಅವನು ಹೋದ ದಾರಿಯನ್ನೇ ನೋಡುತ್ತಾ ಪಂಕಜ್, ಯಾಕೋ ಸಂಜು ಇವನು ಹೀಗಾಡ್ತಿದ್ದಾನೆ, ಏನಾಗಿದೆ ಇವನಿಗೆ? ನನ್ಗೂ ಅರ್ಥ ಆಗ್ತಿಲ್ಲ. ಒಂದೇ ದಿನ ನಿತಿನ್ ಜೊತೆ ಸಾನ್ವಿ ಕ್ಲೋಸ್ ಆಗಿರೋ ತರ ಆಕ್ಟ್ ಮಾಡಿದಕ್ಕೆ ಇವನಿಗೆ ಇಷ್ಟು ಹೊಟ್ಟೆ ಉರಿತಿದ್ಯಲ್ಲ, ಇನ್ನು 25 ದಿನದವರೆಗೂ ಮ್ಯಾನೇಜ್ ಮಾಡೋದು. ಅವನ ಮನಸ್ಸಲ್ಲಿ ಸಾನ್ವಿ ಬಗ್ಗೆ ಪ್ರೀತಿ ಇರೋದು ಗೊತ್ತಿಲ್ಲ, ಆದ್ರೂ ಅವನು ಒಳಗಡೆ ಹೊಟ್ಟೆ ಕಿಚ್ಚು ಸ್ಟಾರ್ಟ್ ಆಗಿದೆ. ಆದರೆ ಇವನೊಬ್ಬ ಮೂರ್ಖ, ಎಲ್ಲ ಅರ್ಥ ಆಗುತ್ತೆ, ಮಾತ್ರ ಅರ್ಥ ಆಗಲ್ಲ. ಸಾನ್ವಿ, ನೀನು ನಿತಿನ್ ಜೋಪಾನವಾಗಿರ್ಬೇಕು. ಅಕಸ್ಮಾತ್ ನೀವೇನಾದ್ರೂ ಇನ್ಮುಂದೆ ಓವರ್ ಆಕ್ಟಿಂಗ್ ಮಾಡಿದ್ರೆ ನಿನಗೆ ಏನು ಮಾಡಲ್ಲ, ನಿನ್ಗೆ ಹೊಡೆದೇ ಬಿಡ್ತಾನೇನೋ, ಆ ಲೆವೆಲ್ಗೆ ಹೊಟ್ಟೆ ಕಿಚ್ಚು ಶುರುವಾಗಿದೆ ಎಂದ. ಸಂಜಯ್, ಒಳ್ಳೇದೇ ಅಲ್ವಾ ಅಣ್ಣ, ಹೀಗೆ ಅವರ ಮನಸ್ಸಲ್ಲಿರೋ ಹೊಟ್ಟೆ ಕಿಚ್ಚು ಹೊರಗೆ ಬರ್ತಾ ಬರ್ತಾ ಅವರ ಮನಸ್ಸಲ್ಲಿರೋ ಪ್ರೀತಿ ಕೂಡ ಹೊರಗೆ ಬರಬೇಕು, ಅದೇ ತಾನೇ ನಮ್ಮ ಉದ್ದೇಶ. ಆದರೆ ನನ್ಗೂ ಅದೇ ಆಶ್ಚರ್ಯ, ಒಂದೇ ಒಂದಿನ ನಿತಿನ್ ಸಾನ್ವಿ ಜೊತೆ ಸ್ವಲ್ಪ ಕ್ಲೋಸ್ ಆಗಿ ಇದ್ದಿದ್ದಕ್ಕೆ ಇವರಿಗೆ ಸಾನ್ವಿ ನನ್ನ ಅತ್ತೆ ಮಗಳು, ಅವಳಿಗೆ ನನ್ ಜೊತೆ ಇರೋ ಸಲ್ಗೆ ಯಾರ ಜೊತೆನೂ ಇರಬಾರ್ದು ಅನ್ನೋ ಲೆವೆಲ್ಗೆ ಥಿಂಕ್ ಮಾಡ್ತಿದ್ದಾರೆ ಅಂದ್ರೆ ಇವರೇನ ನಮ್ಮ ವಿಕ್ರಮ್ ಭಾವ ಅನ್ನೋ ಅನುಮಾನ ಬರ್ತಿದೆ ಎಂದ ಕಣ್ಣರಳಿಸುತ್ತಾ. ಪಲ್ಲವಿ ಮತ್ತು ಸಾನ್ವಿ ಅಲುಗಾಡದೆ ಗೊಂಬೆಗಳಂತೆ ನಿಂತಿದ್ದರು. ಅವರ ಬಳಿ ಬಂದ ಸಂಜಯ್, ಸಾನ್ವಿ ಸಾಕಿನಮ್ಮ, ಒಂದೇ ಒಂದಿನಕ್ಕೆ ನಿಮ್ಮ ನಿಮ್ಗೆ ಬಂದಿರೋ ಅವಾರ್ಡ್ ಎಂದಾಗ ಸಾನ್ವಿ ಏನು ಹೇಳಲು ತೋಚದೆ ಪಲ್ಲವಿ ಕಡೆ ನೋಡಿದಳು. ಪಲ್ಲವಿ, ನನ್ಗೂ ಏನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಈ ಬೆಳವಣಿಗೆ ಒಳ್ಳೆಯದೆ, ಆದ್ರೆ ಇದರಿಂದ ನಿತಿನ್ ಸಾನ್ವಿ ಇನ್ನೇನು ಎದುರಿಸಬೇಕೋ ಅಂತ ಭಯ ಆಗ್ತಿದೆ ಎಂದಾಗ ಪಂಕಜ್, ಭಯ ಏನು ಬೇಡ, ಆದ್ರೆ ಮುಂದೆ ಏನೇನು ನಡೆಯುತ್ತೋ ಅನ್ನೋ ಕುತೂಹಲ ನನಗೂ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಸರಿ ಸರಿ, ಆಗಲೇ ತುಂಬಾ ಹೊತ್ತಾಗಿದೆ, ಎಲ್ಲರೂ ಹೋಗಿ ಮಲಗಿ. ಬೆಳಗ್ಗೆ ಎದ್ದು ಹಾಸ್ಪಿಟಲ್ಗೆ ಹೋಗಿ ಕೆಲಸ ಮುಗಿದ ನಂತರ ಮದುವೆ ಕಡೆ ಕೆಲಸಗಳನ್ನು ನೋಡಬೇಕು. ನಾಳೆನೇ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ಗೆ ಕೊಡಬೇಕು ಎಂದಾಗ ಎಲ್ಲರೂ ಹೋಗಿ ತಮ್ಮ ತಮ್ಮ ರೂಮ್ಗಳಲ್ಲಿ ಮಲಗಿದರು. ಬೆಳಗ್ಗೆ ಎಲ್ಲರೂ ಎದ್ದು ಡೈನಿಂಗ್ ಹಾಲ್ಗೆ ಬಂದರು. ಸಾನ್ವಿ ಬೇಗನೆ ಎದ್ದಿದ್ದರೂ ಅವಳು ವಿಕ್ರಮ್ ಮೇಲಿನ ಭಯದಿಂದ ರೂಮ್ನಿಂದ ಹೊರಗೆ ಬರುವ ಧೈರ್ಯ ಮಾಡಲಿಲ್ಲ. ಪಂಕಜ್, ಸಂಜಯ್ ಬೇಗನೆ ಎದ್ದು ತಿಂಡಿ ತಿಂದು ಕೆಲಸಕ್ಕೆ ಹೋಗಿದ್ದರು. ಸಾನ್ವಿ ಪಲ್ಲವಿಯ ಬಳಿ ಬಂದು, ಅತ್ತಿಗೆ, ವಿಕ್ರಮ್ ಸರ್ ಏನಾದ್ರೂ ನನ್ನನ್ನ ಕೇಳಿದ್ರೆ ಅವಳಿನ್ನೂ ಮಲಗಿದ್ದಾಳೆ ಅಂತ ಹೇಳಿ, ಹಾಗೆ ಅವರಿಗೆ ಈ ಕಾರ್ ಕೀ ಕೊಟ್ಬಿಡಿ ಪ್ಲೀಸ್ ಎಂದು ಹೇಳಿ ಕೀಯನ್ನು ಪಲ್ಲವಿಯ ಕೈಗೆ ಕೊಟ್ಟು ಮತ್ತೆ ರೂಮ್ಗೆ ಹೋದಳು. ರಾಮು ಮತ್ತು ಪ್ರಕಾಶ್ ಕೂಡ ಬೇಗನೆ ಎದ್ದು ವಾಕಿಂಗ್ ಎಂದು ಹೋಗಿದ್ದರು. ಸಾನ್ವಿ ವಿಕ್ರಮ್ ಹೋಗುವವರೆಗೂ ರೂಮ್ನಿಂದ ಆಚೆ ಬರಬಾರದೆಂದು ತೀರ್ಮಾನಿಸಿ ನಿಧಾನವಾಗಿ ಸ್ನಾನ ಮುಗಿಸಿ ಜೀನ್ಸ್ ಮತ್ತು ಟಾಪ್ ಹಾಕಿಕೊಂಡು ರೆಡಿಯಾದಳು. ರೆಡಿಯಾಗಿ ಬಂದ ವಿಕ್ರಮ್ ಡೈನಿಂಗ್ ಟೇಬಲ್ ಬಳಿ ಬಂದ. ಅಲ್ಲಿ ಸ್ವರ್ಣ ಮತ್ತು ಸುಶೀಲಾ ಮಾತ್ರ ಕುಳಿತಿದ್ದುದು ಕಾಣಿಸಿತು. ಪಲ್ಲವಿ ಅಡುಗೆ ಮನೆಯಲ್ಲಿ ಏನೋ ಕೆಲಸ ಮಾಡುತ್ತಿದ್ದಳು. ಸುಶೀಲಾ, ಸ್ವರ್ಣ ಇಬ್ಬರು ಲೋಕದ ಪರಿವೇ ಇಲ್ಲದೆ ತಮ್ಮ ಪಾಡಿಗೆ ತಾವು ಮದುವೆಯ ಬಗ್ಗೆ, ಅದರ ಏರ್ಪಾಡಿನ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದರು. ನಿಧಾನವಾಗಿ ಪಲ್ಲವಿಯ ಬಳಿ ಬಂದ ವಿಕ್ರಮ್, ಎಲ್ಲರೂ ಕೆಲಸಕ್ಕೆ ಹೋದ್ರಾ ಎಂದಾಗ ಪಲ್ಲವಿ, ಎಲ್ಲರೂ ಹೋದ್ರು, ರಾತ್ರಿ ತುಂಬಾ ಹೊತ್ತು ನಿದ್ದೆ ಬರ್ಲಿಲ್ಲ, ಆಮೇಲೆ ಮಲಗ್ದೆ, ಆಗ್ಲಿಲ್ಲ. ಅಯ್ಯೋ ಪರವಾಗಿಲ್ಲ ಅಣ್ಣ, ಪಂಕಜ್ ನಿಮ್ಮನ್ನ ರೆಸ್ಟ್ ಮಾಡ್ಲಿ ಅಂತ ಹೇಳಿ ಹೋದ್ರು, ಆಲ್ರೆಡಿ ಟೈಮ್ ಆಗಿದೆ, ತಿಂಡಿ ತಿನ್ನಿ ಎಂದಾಗ ಸಾನ್ವಿ ತಿಂಡಿ ತಿನ್ಲಾ ಎಂದು ಕೇಳಿದಕ್ಕೆ ಪಲ್ಲವಿ, ಇಲ್ಲ ಅವಳು ಇನ್ನು ಮಲಗಿರ್ಬೇಕು ಅಣ್ಣ, ನಿಮ್ ಕಾರ್ ಕೀ ನನ್ನ ಹತ್ರ ಕೊಟ್ಟಿದ್ದಾಳೆ, ಗೋಳಿ ಎಂದು ಅವನಿಗೆ ಕೊಟ್ಟಳು. ಕೀ ತೆಗೆದುಕೊಂಡ ವಿಕ್ರಮ್ ಸೀದಾ ಸಾನ್ವಿ ಇದ್ದ ರೂಮ್ಗೆ ಬಂದ. ಸಾನ್ವಿ ರೂಮ್ ನಲ್ಲಿ ಆ ಕಡೆ ಈ ಕಡೆ ಓಡಾಡುತ್ತಿದ್ದಳು. ನೋಡದೆ ಎದುರಿಗೆ ಬಂದ ವಿಕ್ರಮ್ಗೆ ಡಿಕ್ಕಿ ಹೊಡೆದವಳು ಭಯದಿಂದ, ದಾರಿ ಬಿಡಿ, ನಾನು ಆಚೆ ಹೋಗ್ಬೇಕು ಎಂದಾಗ ವಿಕ್ರಮ್, ಮೊದಲು ಕಾರ್ ಕೀ ಕೊಡು, ಆಮೇಲೆ ಹೋಗುವೆಯಂತೆ. ಸಾನ್ವಿ, ಕಾರ್ ಕೀ ಪಲ್ಲವಿ ಅತ್ತಿಗೆ ಹತ್ರ ಕೊಟ್ಟಿದ್ದೀನಿ, ಅವರ ಹತ್ರನೇ ಕಿಸ್ಕೊಳ್ಳಿ ಎಂದು ಅಲ್ಲಿಂದ ಹೋಗುತ್ತಿದ್ದವಳನ್ನು ಕೈ ಹಿಡಿದು ನಿಲ್ಲಿಸಿದ ವಿಕ್ರಮ್, ಪಲ್ಲವಿ ಯಾಕೆ ಕೊಡ್ಬೇಕು, ಕಾರ್ನಲ್ಲಿದ್ದ ಕೀನ ಕದ್ದು ಎತ್ಕೊಂಡ್ ಬಂದಿದ್ದು ನೀನೇ ಅಲ್ವಾ, ಮರ್ಯಾದೆಯಾಗಿ ಕೀನ ಎಲ್ಲಿಂದ ತಗೊಂಡ್ಯೋ ಅಲ್ಗೆ ತಂದು ನೀನೇ ಹಾಕ್ಬೇಕು ಎಂದ. ಸಾನ್ವಿ ಗಾಬರಿಯಿಂದ, ಕೀ ನನ್ನ ಹತ್ರ ಇಲ್ಲ ಅಂತ ಹೇಳ್ದೆ ಅಲ್ವಾ, ಇಲ್ದೇ ಇರೋದನ್ನ ಎಲ್ಲಿಂದ ಇಡ್ಲಿ ಎಂದಾಗ ವಿಕ್ರಮ್ ತನ್ನ ಬಳಿ ಇದ್ದ ಕೀ ತೆಗೆದು ತೋರಿಸುತ್ತಾ, ನನ್ನ ಹತ್ರ ಇದೆ ಎಂದವನು ಕೀ ಸಾನ್ವಿಯ ಕೈಯಲ್ಲಿಟ್ಟು, ಸಾನ್ವಿ, ಈ ಕೀನ ನಾನು ಹೊರಟು ಕಾರ್ನಲ್ಲಿ ಕೂತ್ಕೊಂಡ್ಮೇಲೆ ಹೇಗೆ ತೆಗೆದ್ಯೋ ಹಾಗೆ ಇಟ್ಬಿಡು, ಮುಂಚೆ ನನ್ಗೆ ತಿಂಡಿ ಕೊಡು, ನೀನೇ ಪ್ಲೇಟ್ ನಲ್ಲಿ ಹಾಕೊಂಡು ಡೈನಿಂಗ್ ಟೇಬಲ್ ಹತ್ರ ತಗೊಂಡು ಬಾ ಎಂದ ಗಡುಸು ಧ್ವನಿಯಲ್ಲಿ. ಈ ರೀತಿ ಧ್ವನಿಗೆಲ್ಲ ಹೆದ್ರೋ ಹೆಣ್ಣೆ ಅಲ್ಲ ನಮ್ಮ ಗಂಡು ಬೀರಿ ಸಾನ್ವಿ. ಆದ್ರೆ ವಿಕ್ರಮ್ನ ಧ್ವನಿ ಕೇಳಿದ್ರೆ ಸಾಕು, ಅವಳ ಮನಸ್ಸಲ್ಲಿ ಏನೋ ಒಂದು ರೀತಿ ತಳಮಳಾಗಿ ಅವನ ಮಾತಿಗೆ ಕೋಪ ಮಾಡಿಕೊಳ್ಳೋ ಬದಲಾಗಿ ಯಾವುದೋ ಮೋಡಿಗೆ ಒಳಗಾಗುತ್ತಿದ್ದಳು. ಕಾರಣ ಅವಳಿಗೆ ಗೊತ್ತಿರ್ಲಿಲ್ಲ. ಆದ್ರೂ ತನ್ನ ಸ್ವಾಭಿಮಾನನ ಬಿಟ್ಟು ಕೊಡದೆ ಅವನ ಮಾತಿಗೆ ಎದುರು ಉತ್ತರ ಕೊಡ್ತಿದ್ಲು. ಸಾನ್ವಿ, ನೋಡಿ, ನಿಮ್ಮ ಮಾತು ನಾನು ಕೇಳಲ್ಲ, ಸುಮ್ನೆ ಹೇಳ್ತಾ
ಮಾತಾಡ್ತಾನೆ ಇರಬೇಡಿ. ನಿಮ್ಗೆ ಈ ರೀತಿ ಆರ್ಡರ್ ಮಾಡೋ ರೈಟ್ಸ್ ಇಲ್ಲ. ಹೆಸರಿಗಷ್ಟೇ ನಾನು ನಿಮ್ಮ ಅತ್ತೆ ಮಾವನ ಮಗಳು, ಆದ್ರೆ ಇಷ್ಟು ವರ್ಷ ಆದ್ರೂ ಅಂತ ಬಾಂಡಿಂಗ್ ನಮ್ಮ ಮಧ್ಯೆ ಇಲ್ಲ. ನಾನು ನಿಮ್ಮ ಮನೆಯಲ್ಲಿರೋದು 25 ದಿನ ಅಷ್ಟೇ. ಅಂಥದ್ರಲ್ಲಿ ನನ್ನ ನಿಮ್ಮ ಮಧ್ಯೆ ಈ ರೀತಿ ಅನುಬಂಧದ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಿದ್ದವಳನ್ನು ಕೈ ಹಿಡಿದು ನಿಲ್ಲಿಸಿ, ಅದೆಲ್ಲ ನನಗೆ ಗೊತ್ತಿಲ್ಲ, ನೀನು ನಾನ್ ಹೇಳಿದ್ದೆ ಕೇಳ್ಬೇಕು ಅಷ್ಟೇ ಎಂದವನು ಅವಳನ್ನು ಗೋಡೆಗೆ ಒತ್ತಿ ಹಿಡಿದ. ಕೋಪ ಬಂತು. ಅವಳಿಗೆ ವಿಕ್ರಮ್ ನಡತೆ ಅತಿಯಾಯ್ತು ಎನಿಸಿ ತನ್ನ ಬಲಗೈಯನ್ನು ಮುಷ್ಟಿ ಮಾಡಿ ವಿಕ್ರಮ್ ಹೊಟ್ಟೆಗೆ ಕುತ್ತಿದಳು. ಸಾನ್ವಿಯ ಈ ಅನಿರೀಕ್ಷಿತವಾದ ದಾಳಿಯಿಂದ ವಿಕ್ರಮ್ ತನ್ನ ಹಿಡಿತ ಸಡಿಲಿಸಿದ. ತಕ್ಷಣ ಸಾನ್ವಿ ರೂಮ್ನಿಂದ ಹೊರಗೆ ಓಡಿದಳು. ವಿಕ್ರಮ್ ತನ್ನ ಹೊಟ್ಟೆ ಮೇಲೆ ಕೈಯಿಟ್ಟು ಅಮ್ಮ ಎಂದವನು ನಷ್ಟಕ್ಕೆ ರಾಕ್ಷಸಿ ಹೇಗೆ ಹೊಡಿತಾಳೆ, ಇಂಥವಳನ್ನ ಅಪ್ಪ ಅಮ್ಮ ಕೂಸೆ ಕಂದ ಅಂತಾರೆ, ನಾನೇನು ಮಾತಿಗೆ ಬರೀ ಹುಡುಗರ ತರ ಶರ್ಟ್ ಆಗ್ತಾಳೆ ಅನ್ನೋ ಕಾರಣಕ್ಕೆ ಗಂಡು ಬೀರಿ ಅಂತಿದ್ದೆ. ಏನೋ ಸ್ವಲ್ಪ ಫೈಟಿಂಗ್ ಸ್ಕಿಲ್ ಇರಬಹುದು, ಅದಕ್ಕೆ ಫೈಟ್ ಮಾಡ್ತಾಳೆ ಅಷ್ಟೇ ಅನ್ಕೊಂಡಿದ್ದೆ. ಇಲ್ಲ, ನಿಜವಾಗ್ಲೂ ಇವಳು ಗಂಡು ಹುಡುಗಿನೇ. ಯಪ್ಪ ಹೆಂಗ್ ಹೊಡೆದ್ಲು, ನಿಜವಾಗ್ಲೂ ನೋವಾಯ್ತು ಎಂದವನು ರೂಮ್ ನಿಂದ ಹೊರಗೆ ಬಂದ. ಸ್ವರ್ಣ ಸುಶೀಲ ತಿಂಡಿ ತಿನ್ನುತ್ತಿದ್ದರು. ಅಲ್ಲಿಗೆ ಬಂದ ವಿಕ್ರಮ್ನನ್ನು ಪಲ್ಲವಿ, ಅಣ್ಣ ನೀವು ಕುತ್ಕೊಳ್ಳಿ ಬಡಿಸ್ತೀನಿ ಎಂದಾಗ ವಿಕ್ರಮ್ ಸಾನ್ವಿಯನ್ನು ಗುರಾಯಿಸುತ್ತಾ ಸ್ವರ್ಣಾಳನ್ನು ಕುರಿತು, ಅಮ್ಮ ಇನ್ನು ಸ್ವಲ್ಪ ದಿನದಲ್ಲಿ ಸಾನ್ವಿ ಮದ್ವೆ, ಅವಳಿಗೆ ಹೆಣ್ಣು ಮಕ್ಕಳು ಹೇಗಿರ್ಬೇಕು ಅಂತ ಇನ್ನೂ ಗೊತ್ತಿಲ್ಲ. ಅಲ್ಲ ಪ್ರೆಗ್ನೆಂಟ್, ಅವಳು ಇನ್ನು ತಿಂಡಿ ತಿಂದೆ ಎಲ್ಲರಿಗೂ ಬಡಿಸ್ತಿದ್ದಾಳೆ, ಆ ಕೆಲ್ಸನ ಸಾನ್ವಿಗೆ ಮಾಡು ಅಂತ ಹೇಳೋಕೆ ಆಗಲ್ವಾ? ಆಗ ಪಲ್ಲವಿ, ಅಣ್ಣ ನಾನು ತಿಂಡಿ ತಿಂದು ಟ್ಯಾಬ್ಲೆಟ್ ತಗೊಂಡೆ, ನೀವು 4 ಜನ ತಿಂಡಿ ತಿಂದಿಲ್ಲ ಅಷ್ಟೇ ಎಂದಳು. ವಿಕ್ರಮ್ ಸಾನ್ವಿ ಕಡೆ ಇನ್ನೂ ಕೋಪದಲ್ಲೇ ನೋಡುತ್ತಿದ್ದ. ಸಾನ್ವಿ ಅವನ ಕಡೆ ತಲೆ ಎತ್ತಿ ನೋಡಲಿಲ್ಲ. ಎಲ್ಲರೂ ತಿಂಡಿ ತಿಂದ ನಂತರ ಸ್ವರ್ಣ ಸುಶೀಲ ಗಾರ್ಡನ್ಗೆ ಬಂದು ರಾಮು ಪ್ರಕಾಶ್ ಜೊತೆ ಮಾತನಾಡಲು ಕುಳಿತರು. ಅಲ್ಲಿಂದ ಹೋಗುವುದನ್ನೇ ಕಾಯುತ್ತಿದ್ದ ವಿಕ್ರಮ್, ಸಾನ್ವಿ ನಾನು ಹೇಳಿದ ಹಾಗೆ ಕಾರ್ ಕೀ ಎಲ್ಲಿಂದ ತಂದ್ಯೋ ಅಲ್ಲೇ ಹಾಕಿ ಬಾ ಎಂದಾಗ ತನ್ನ ಜೇಬಿನಲ್ಲಿ ಇದ್ದ ಕಾರ್ ಕೀ ತೆಗೆದು ವಿಕ್ರಮ್ ಕಾರ್ ಬಳಿ ಹೋಗಿ ಕಾರ್ ಪ್ಯಾನೆಟ್ ಮೇಲೆ ಕೀ ಇಟ್ಟಳು. ಅವಳನ್ನೇ ಹಿಂಬಾಲಿಸಿ ಹೊರಗೆ ಬಂದ ವಿಕ್ರಮ್ ಕೀ ತೆಗೆದುಕೊಂಡವನು ಕಾರ್ನಲ್ಲಿ ಕೂರುತ್ತಾ, ಎಷ್ಟೇ ಕೊಬ್ಬು ನಿನ್ಗೆ, ನಾನು ಹೇಳಿದ ಒಂದು ಮಾತು ಕೇಳಲ್ಲ, ನಾನು ಅಂದ್ರೆ ಭಯಾನೇ ಇಲ್ಲ ಅಲ್ವಾ, ನನ್ಗೆ ಹೊಡಿತೀಯಾ? ಇರ್ಲಿ, ಈಗ ನನ್ಗೆ ಟೈಮ್ ಇಲ್ಲ, ಸಂಜೆ ಬರ್ತೀನಿ, ಆಗ ಇದೆ ನಿನ್ಗೆ ಎಂದು ಹೇಳಿ ಸ್ಟಾರ್ಟ್ ಮಾಡಿ ಹೊರಟ. ಸಾನ್ವಿ ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಡುತ್ತಾ, ಸಾರಿ ನನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ, ನೀವು ನನ್ನ ಜೊತೆ ನಡೆದುಕೊಂಡ ರೀತಿ ಶರಣ್ಯ ಅಕ್ಕನ ಮದುವೆಯಲ್ಲಿ ನಡೆದ ಆ ಕೆಟ್ಟ ಘಟನೆಯನ್ನು ನೆನಪು ಮಾಡ್ತು, ಅದಕ್ಕೆ ಭಯದಲ್ಲಿ ನನ್ಗೆ ಗೊತ್ತಿಲ್ಲದೆ ಹಾಗೆ ಹೊಡೆದೆ. ತನ್ನ ಕಣ್ಣೀರನ್ನು ಒರೆಸಿಕೊಂಡಳು. ಮುಂದೇನು? ಹಾಗಿದ್ರೆ ಸಾನ್ವಿಗೆ ಆ ಕಹಿ ಘಟನೆಯನ್ನ ಮರೆಯೋದಕ್ಕೆ ಆಗ್ತಿಲ್ವಾ? ರಮಣ್ಣಿಂದ ಮುಂದೆ ಏನಾದ್ರೂ ಸಮಸ್ಯೆ ಕಾದಿದ್ಯಾ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ಕತೆ ನಿಮ್ಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಶೇರ್ ಮಾಡಿ, ದಯವಿಟ್ಟು ಪ್ರೋತ್ಸಾಹಿಸಿ. ಧನ್ಯವಾದಗಳು.